ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಮಾತಾಡೋ ಕತೆ ಸಾಧಾರಣ ಕತೆ ಅಲ್ಲ. ಭಯ, ಶಾಪ, ರಕ್ತ, ರಹಸ್ಯ ಮತ್ತು ಮರಣದ ಮೌನವನ್ನು ಕುಕ್ಕುವಂಥ ಒಂದು ಸ್ಥಳದ ಕತೆ. ಭಾರತದ ಹಾಂಟೆಡ್ ಸ್ಥಳಗಳ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಮೊದಲೇ ಹೆಸರು ಬರುವುದು ಭಾಂಗರ ಕೋಟೆ. ರಾಜಸ್ಥಾನದ ಹೃದಯ ಭಾಗದಲ್ಲಿ ನಿಂತಿರುವ ಈ ಕೋಟೆ ಕಾಲ ನಿಂತಿರುವಂತೆ ತೋರುವ ಗಾಳಿ ಮಾತಾಡೋ ಸ್ಥಳ. ಇಲ್ಲಿ ಬೆಳಗ್ಗೆ ಸೂರ್ಯ ಉದಯವಾಗಲಿ, ಮಧ್ಯಾಹ್ನ ಪ್ರವಾಸಿಗರು ಬರಲಿ, ಆದರೆ ಸಂಜೆ ಸೂರ್ಯಾಸ್ತವಾದೊಡನೆ ಈ ಸ್ಥಳ ಮಾನವನ ಸ್ಥಳವಲ್ಲ. ಇಲ್ಲಿ ಪಾದ ಹಾಕಿದವನು ಮರುದಿನ ಬೆಳಗನ್ನು ನೋಡ್ತಾನ? ಯಾವತ್ತಿಗೂ ಖಚಿತ ಇಲ್ಲ. ಈ ಒಂದು ಬೋರ್ಡ್ ಕೋಟೆಯ ಗೇಟ್ ಮುಂದೆ ಇರ್ತದೆ. ಸೂರ್ಯಾಸ್ತದ ನಂತರ ಪ್ರವೇಶ ನಿಷೇಧ. ಇದು ಲವಲವಿಕೆಯ ಮಾತಲ್ಲ, ಇದು ನಿಯಮ, ಸರ್ಕಾರ ಮಾಡಿರುವ ಕಾನೂನು. ವೀಕ್ಷಕರೇ, ನೀವು ಯೋಚಿಸುವಿರಿ, ಸರ್ಕಾರಕ್ಕೆ ಭೂತಗಳ ಮೇಲೆ ನಂಬಿಕೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಈ ಕೋಟೆಯ ಗೋಡೆಗಳೇ ಕೊಡುತ್ತವೆ. 1573ರಲ್ಲಿ ಆಮೇರ್ ಸಾಮ್ರಾಜ್ಯದ ರಾಜ ಭಗವಂತ ದಾಸ್ ತನ್ನ ಮಗ ಮಾಧವ ಸಿಂಹಗಾಗಿ ಈ ಕೋಟೆಯನ್ನು ಕಟ್ಟಿಸಿದ್ದ. ಆ ಕಾಲದಲ್ಲಿ ಇದು ಕೇವಲ ಕೋಟೆಯಲ್ಲ, ಸಜೀವ ನಗರ. ಮಾರುಕಟ್ಟೆಗಳು ಕೂಗುತ್ತಿದ್ದವು, ಸಂಗೀತ, ನೃತ್ಯ, ಹಬ್ಬಗಳು, ಜೀವನ ಹರಿದಾಡುತ್ತಿದ್ದ ಸ್ಥಳ. ಇಂದೀಗ ಗೋಡೆಗಳು ಮಾತ್ರ ಉಳಿದಿವೆ, ಮಾತು ಇಲ್ಲ, ಬದುಕು ಇಲ್ಲ. ಆದರೆ ಕಣ್ಣು ಕಾಣದ ಏನೋ ಇದೆ. ಈ ಕೋಟೆಯಲ್ಲಿದ್ದರೂ ಅಪರೂಪದ ಸೌಂದರ್ಯ ಹೊಂದಿದ ರಾಜಕುಮಾರಿ ರತ್ನಾವತಿ. ಅವಳ ಸೌಂದರ್ಯ ಸಾಮಾನ್ಯವಲ್ಲ. ಅವಳ ಮುಖ ಕಾಣೋದಕ್ಕೆ ಜನರು ಕಿಲೋಮೀಟರ್ಗಳ ದೂರದಿಂದ ಬರುತ್ತಿದ್ರಂತೆ. ಅದೇ ಸೌಂದರ್ಯ ಒಬ್ಬನನ್ನ ಹುಚ್ಚನ್ನಾಗಿ ಮಾಡಿತು. ಅವನ ಹೆಸರು ಸಿಂಗಿಯಾ ತಾಂತ್ರಿಕ, ಕಾಳ ಜಾದೂಗಾರ, ಮಂತ್ರಗಳ ಜಾದುಗಾರ. ಅವನು ರತ್ನಾವತಿಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಕಂಗಾಲಾಗಿದ್ದ. ಒಂದು ದಿನ ರತ್ನಾವತಿ ಇತ್ರ ಖರೀದಿಸಲು ಬಂದಾಗ ಸಿಂಗಿಯ ಆ ಇತ್ರದ ಬಾಟಲಿಯಲ್ಲಿ ಕಪ್ಪು ಮಂತ್ರ ಹಾಕಿದ. ಅದರ ಪರಿಣಾಮ, ಇತ್ರ ಬಳಸದವರು ಸಿಂಗಿಯಾದ ಕಡೆಗೆ ಸ್ವತಃ ಹೋಗುವರು. ಆದರೆ ರತ್ನಾವತಿ ಚಾಣಾಕ್ಷಳು. ಅವಳು ಆ ಇತ್ರವನ್ನು ಕಲ್ಲಿನ ಮೇಲೆ ಎಸೆದಳು. ಕಲ್ಲೇ ಶಾಪಿತವಾಯಿತು. ಆ ಕಲ್ಲು ಜಾರುತ್ತಾ ಸಿಂಗಿಯ ಕಡೆಗೆ ಓಡಿತು. ಒಂದು ಕ್ಷಣದಲ್ಲಿ ತಾಂತ್ರಿಕ ಸತ್ತ. ಆದರೆ ಸಾಯುವ ಕ್ಷಣ ಅವನ ಬಾಯಿ ಬಿಟ್ಟ ಶಾಪ ಇಂದು ಕೂಡ ಈ ಕೋಟೆಯ ಕತ್ತಲಿನಲ್ಲಿ ಜೀವಂತ. ಭಾಂಗರಕ್ಕೆ ನೆಮ್ಮದಿ ಇರದು. ಇಲ್ಲಿರುವ ಪ್ರತಿಯೊಬ್ಬರೂ ದುಃಖದ ಮರಣ ಕಾಣುವರು. ಅವರ ಆತ್ಮ ಇಲ್ಲಿ ಸಿಕ್ಕಿ ಹಾಕಿಕೊಳ್ಳುವರು. ಈ ಶಾಪದ ಕೆಲವೇ ದಿನಗಳಲ್ಲಿ ಅಜಬ್ ಗಡಿನ ಸೇನೆ ಭಾಂಗರ ಮೇಲೆ ದಾಳಿ ಮಾಡಿತು. ಯಾರನ್ನೂ ಬಿಟ್ಟಿಲ್ಲ. ಮಹಿಳೆ, ಪುರುಷ, ಮಕ್ಕಳು, ಪ್ರತಿ ಶ್ವಾಸವೂ ಕತ್ತಿಯಿಂದ ನಿಂತಿತು. ರತ್ನಾವತಿಯು ಮರಣ ಕಂಡಳು. ಆ ದಿನ ಭಾಂಗರನನ್ನ ಅಳುವ ಕಿರುಚಾಟ ಅಷ್ಟು ಭಯಾನಕವಾಗಿತ್ತೆಂದರೆ ಪರ್ವತವೂ ನಡುಗಿತ್ತಂತೆ. ಜನರು ಓಡಿ ಹೋದರು. ಮನೆಗಳು ತೆರೆಯೇ ಉಳಿದವು. ಬಾಗಿಲುಗಳು ಹೊಡೆತದ ಮೌನದಲ್ಲಿ ನಿಂತುವು. ಆದರೆ ಅವರ ಆತ್ಮಗಳು, ಅವು ಹೋದಿಲ್ಲ, ಇಂದಿಗೂ ಹೋಗಿಲ್ಲ. ವೀಕ್ಷಕರೇ, ಕತ್ತಲಿನಲ್ಲಿ ಕೋಟೆಗೆ ಹೋದವರು ಕೇಳಿದ ಕೆಲವು ಶಬ್ದಗಳು: ಹೆಂಗಸರ ಅಳುವ ಧ್ವನಿ, ಪಾದರಕ್ಷೆಗಳ ಅಗ್ಗುಳಿಸುವ ಶಬ್ದ, ಮಕ್ಕಳ ನಗುವಿನ ದನಿ, ಗೋಡೆ ಮೇಲೆ ಬರೆಯುವ ನೆರಳು, ನಿಮ್ಮ ಹಿಂದೆ ಯಾರೋ ನಡೆಯುತ್ತಿರುವ ಅನುಭವ. ಈ ಶಬ್ದಗಳನ್ನು ಯಾರೂ ನೋಡಲಾಗುವುದಿಲ್ಲ, ಆದರೆ ಯಾರೂ ನೋಡುತ್ತಿರುವಂತೆ ಅನಿಸುತ್ತದೆ. ಆ ದರ್ಶನವೇ ವ್ಯಕ್ತಿಯ ನರಗಳನ್ನೇ ನಿಲ್ಲಿಸುತ್ತೆ. ಭಾರತದ ಪುರಾತತ್ವ ಇಲಾಖೆ ಕೋಟೆಯೊಳಗೆ ಆಫೀಸ್ ಕಟ್ಟೋದಕ್ಕೆ ನಿರಾಕರಿಸಿದೆ. ಕಾರಣ ಏನು? ಅವರ ಸಿಬ್ಬಂದಿಗೆ ಇಲ್ಲಿ ಕುಳಿತುಕೊಳ್ಳಲು ಭಯ. ಒಂದು ಸರ್ಕಾರಿ ಇಲಾಖೆ ಭಯದಿಂದ ಕೆಲಸ ಮಾಡಲಾರದೇ ಇದ್ದರೆ ಅರ್ಥ ದೊಡ್ಡದು. ಕೆಲವರು ಹೇಳ್ತಾರೆ, ಇದು ಗಾಳಿಯ ಶಬ್ದ, ಪ್ರತಿಧ್ವನಿ, ಕತ್ತಲಿನ ಭ್ರಮೆ. ಆದರೆ ಯಾರೋ ಕಾಣೆಯಾಗುತ್ತಾರೆಂದು ಫೈಲ್ಗಳಲ್ಲಿ ದಾಖಲೆ ಇದೆ. ಭ್ರಮೆ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗುತ್ತದೆಯಾ? ಇಲ್ಲಿ ಕ್ಯಾಮ್ರಾ ಹೋಗಿ ಸಿಗ್ನಲ್ ಕಳಚಿ ಹಿಂತಿರುಗದೇ ಇರುವ ಸಾಕ್ಷ್ಯಗಳಿವೆ. ಭ್ರಮೆಗೆ ಮೌನದ ಗುರುತು ಇರೋದಿಲ್ಲ. ವೀಕ್ಷಕರೇ, ಭಾಂಗರ ಕೋಟೆ ಇಂದಿಗೂ ಅಲ್ಲಿ ನಿಂತಿದೆ. ಕಥೆಯ ಸತ್ಯವೋ ಸುಳ್ಳೋ ಯಾರು ಹೇಳಲಾರರು. ಆದರೆ ಒಂದೇ ಪ್ರಶ್ನೆ ಕತ್ತಲಲ್ಲಿ ಇಂದಿಗೂ ತೇಲ್ತಿದೆ: ಸೂರ್ಯಾಸ್ತವಾದ ನಂತರ ಕೋಟೆಯೊಳಗೆ ಕಾಲಿಡುವ ಧೈರ್ಯ ಇರುವವರು ಮರುದಿನ ಬೆಳಗನ್ನು ನೋಡ್ತಾರಾ? ಈ ಪ್ರಶ್ನೆಗೂ ಉತ್ತರ ಸಿಗಲೇಬೇಕು. ಆದರೆ ಅದನ್ನು ಹುಡುಕಲು ಯಾರಿಗೆ ಜೀವ ಬೇಕಿದೆ? ವೀಕ್ಷಕರೇ, ಭಾಂಗರ ಕೋಟೆಯ ಗೋಡೆಗಳು ಮೌನವಾಗಿವೆ. ಆದರೆ ಅವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಥೆಗಳು ಇಂದಿಗೂ ಬದುಕಿವೆ. ಕಾಲ ಬದಲಾಗಬಹುದು, ರಾಜ್ಯ ಬದಲಾಗಬಹುದು,
ನಾವು ಬದಲಾಗಬಹುದು, ಆದರೆ ಭಯ ಅದು ಬದಲಾಗುವುದಿಲ್ಲ. ಕೆಲವು ಸತ್ಯಗಳು ಬೆಳಕಿನ ಮುಂದೆ ನಿಲ್ಲಲಾರವು. ಅವು ಕತ್ತಲಲ್ಲೇ ಸುರಕ್ಷಿತ. ಭಾಂಗರವೂ ಹಾಗೆಯೇ. ಧನ್ಯವಾದಗಳು ವೀಕ್ಷಕರೇ, ಇಂದಿನ ಈ ರಹಸ್ಯ ಯಾತ್ರೆಯಲ್ಲಿ ನಮ್ಮ ಜೊತೆಗಿದ್ದಕ್ಕಾಗಿ. ಮುಂದಿನ ವಿಚಿತ್ರ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅವರೆಗೂ ಎಚ್ಚರಿಕೆಯಿಂದಿರಿ.